ಈಗ ನೀವು ಪ್ರತಿದಿನ ಟಿ ವಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿ ಪಹಲ್ಗಾಮ್ ಘಟನೆ ಆದಮೇಲೆ ದೇಶದ ಜನ ಇವತ್ತು ಅಮಾಯಕರು ಸುಮಾರು 26-27 ಜನನ ಇವತ್ತು ಕೊಲ್ತಕ್ಕಂಥ ಕೆಲಸ ಆದಮೇಲೆ ನಮ್ಮ ಸೇನೆ ಭಾರತೀಯ ಸೇನೆ ಸತತವಾಗಿ ಉತ್ತಮವಾದಂಥ ದಾಳಿಯನ್ನು ಪಾಕಿಸ್ತಾನದಲ್ಲಿ ಮಾಡ್ತಕ್ಕಂಥ ಕೆಲಸ ಮಾಡಿದರು. ಅದು ದೇಶಕ್ಕೆ ತಂದಿರತಕ್ಕಂಥ ಒಂದು ಹೆಮ್ಮೆಯ ವಿಚಾರ. ಈ ಕದನ ವಿರಾಮ ಆಗಿದೆ ಅಂತೇಳಿ ನಿನ್ನೆ ಮಾಧ್ಯಮದಲ್ಲಿ ನಾವು ಸಾಯಂಕಾಲ ನೋಡಿದ ಸಂದರ್ಭದಲ್ಲಿ ಕೂಡ ಅವರು ಪಾಕಿಸ್ತಾನದವರು ಹಿಂಗೆ ದ್ರೋಣ ಮೂಲಕ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದರೆ ಇದು ಎಷ್ಟು ಮಟ್ಟಿಗೆ ಸರಿ, ಬಟ್ ನಮ್ಮ ದೇಶದ ಸೇನೆ ಅದನ್ನು ಸುಭದ್ರವಾಗಿ ಎದುರಿಸ್ತದೆ ಅಂತಕ್ಕಂಥ ಭರವಸೆ ಇವತ್ತು ನಮ್ಮೆಲ್ಲರಲ್ಲಿದೆ. ಮುಂದೆ ಅದಕ್ಕೆ ಸೂಕ್ತ ಕ್ರಮ ತೆಗೆದುಕೊಳ್ತಾರೆ. ಈಗ ಅಂತಾರಾಷ್ಟ್ರೀಯ ವಿಚಾರದಲ್ಲಿ ಈ ಉಕ್ರೇನು ಮತ್ತು ಬೇರೆ ಬೇರೆ ದೇಶಗಳು ಯುದ್ಧ ನಡೆದ ಸಂದರ್ಭದಲ್ಲಿ ಬೇರೆ ಬೇರೆಯವರು ಕೂಡ ಇನ್ವಾಲ್ವ್ಮೆಂಟ್ ಆಗ್ತಾರೆ. ಇವತ್ತು ಆ ರೀತಿ ಆಗಿರ್ಬೋದು, ಬಟ್ ಈ ಕದನ ವಿರಾಮ ಆದಮೇಲೆ ಈ ನಡೆದಿರ್ತಕ್ಕಂಥ ಘಟನೆ ಭಾಳ ದುರ್ಘಟನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೀನಿ. ಸೋಷಿಯಲ್ ಮೀಡಿಯಾದಾಗ ಎಲ್ಲ ನೋಡಿದ್ರೆ ಸರ್, ಇಂದಿರಾ ಗಾಂಧಿ ಅವರು ಹಳೆಯದು ಪೋಸ್ಟ್ಗಳನ್ನು ಎಲ್ಲರೂ ಶೇರ್ ಮಾಡ್ತಿದ್ದಾರೆ. ಇಂದಿರಾ ಗಾಂಧಿ ಥರ ಇರಬೇಕಿತ್ತು ಅಂತ. ಈಗ ಇಂದಿರಾ ಗಾಂಧಿ ಥರ ಯಾರೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಆ ಕಾಲದಲ್ಲೇ ಉಕ್ಕಿನ ಮಹಿಳೆ ಅನ್ಸ್ಕೊಂಡಿರ್ತಕ್ಕಂಥದ್ದು ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಇವತ್ತಿಗೂ ಕೂಡ ಶಾಶ್ವತವಾಗಿ ದೇಶದ ಜನರಿಗೆ ನಡೀತಾ ಇದ್ದಾವೆ. ಸೊ ಅವತ್ತು ಅವ್ರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಗಳು ದೇಶದ ಹಿತದೃಷ್ಟಿಯಿಂದ ಭಾಳ ದೊಡ್ಡ ಹೆಮ್ಮೆ ತರ್ತಕ್ಕಂಥ ವಿಚಾರ, ನಮ್ಮ ಪಕ್ಷದ ಹೆಮ್ಮೆ ತರ್ತಕ್ಕಂಥ ವಿಚಾರ ಅಂತೇಳಿ ಬಯಸ್ತೇನೆ. ಇವರು ಕೂಡ ಮಾಡ್ತಾ ಇದ್ದಾರೆ. ಸೊ ನಮ್ಮ ದೇಶದ ಹಿತದೃಷ್ಟಿಯಿಂದ ಇವತ್ತೇನು ನಮ್ಮ ಪಾಕಿಸ್ತಾನ ಈ ಕದನ ವಿರಾಮ ಆದ ನಂತರ ಕೂಡ ದಾಳಿ ಮಾಡ್ತದೆ ಅಂತ ಹೇಳಿದರೆ ಇಲ್ಲೇ ಒಂದು ಕಡೆ ಹೆಚ್ಚು ಎಚ್ಚರದಿಂದ ನಮ್ಮ ದೇಶದ ಸೈನಿಕರು ಎಲ್ಲ ಇರಬೇಕಾಗ್ತದೆ. ಸೊ ಅದು ಮುಂದೆ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದಕ್ಕೆ ಬದ್ಧರಾಗಿರ್ಬೇಕು.